ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ನಕುಂಡಿ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಭಾರತ್ ಮಾತಾ ಕಿ ನೂತನ ಅಧ್ಯಕ್ಷತೆಯನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ. ಬಿಜೆಪಿಯ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ರಾಷ್ಟ್ರೀಯ ರೈತ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯರು ಸ್ವಾಗತ ಸುಸ್ವಾಗತ. ಸ್ವಾಗತ ಸುಸ್ವಾಗತ. ಸಿರಟ್ಟಿ ಗಣ್ಯಮಾರನ್ನ ಸ್ವಾಗತ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ವೇದಿಕೆ ಮೇಲೆ ಬರಬೇಕು. ಮುಂಡ್ರಿಗೆ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಶೆಟ್ಟಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅವರು ವೇದಿಕೆ ಮೇಲೆ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ಮೊಹಮ್ಮದ್ ಗೌಸ್ ತಾಲೀಮ್ ಆಗಿರ್ತಕ್ಕಂಥ ನಿರ್ಮಲಾಬಾಯಿ ಕೊಳ್ಳಿ ಮೇಡಮ್ ಅವರು ವೇದಿಕೆ ಮೇಲೆ ಬರಬೇಕಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಸ್ವಾಗತ ಸುಸ್ವಾಗತವನ್ನ ಕೋರ್ತೇನೆ. MS ಕರಿಗೌಡರವರಿಗೂ ಸಹಿತ ಸ್ವಾಗತ ಸುಸ್ವಾಗತವನ್ನ ಕೋರ್ತೇನೆ. ಮೇಡಮ್ ಅವರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತೇನೆ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಭಾರತೀಯ ಜನತಾ ಪಕ್ಷದ ಪ್ರತಿ 3 ವರ್ಷದೊಮ್ಮೆ ಎಲ್ಲ ಜಿಲ್ಲಾಧ್ಯಕ್ಷರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಬದಲಾವಣೆ ಆಗೋದು ತಮಗೆಲ್ಲ ಗೊತ್ತಿರುವಂಥ ಸಂಗತಿ. ಏನು ಇಂಥ ಮೈಕ್ ಇಟ್ಬಿಟ್ರೆ ನಮ್ಮ ಜಿಲ್ಲಾಧ್ಯಕ್ಷರು ಏನು ಮಾಡೋದು? ಸೌಂಡ್ ಐತಿ ಎಲ್ಲ ಬಾಯಿ ಹತ್ರ ಇಟ್ಕೊಂಡು ಇನ್ನು ಬಾಯಿ ಒಳಗೆ ಇಟ್ಕೋಬೇಕು. ಇವತ್ತು ಭಾರತೀಯ ಜನತಾ ಪಕ್ಷ ಸಂಘಟನೆಯಲ್ಲಿ ವಿಶೇಷವಾಗಿ ಈ ಕಾಂಗ್ರೆಸ್ನಾಗ ಒಂದು 15, 20, 50 ವರ್ಷ ಒಬ್ಬರ ಅಧ್ಯಕ್ಷರು ಇರ್ತಾರ, ಅವರ ಅಧ್ಯಕ್ಷರು. ಅದು ನಮ್ಮಲ್ಲಿ ಆಗಿಲ್ಲ. ಪ್ರತಿ 3 ವರ್ಷಕ್ಕೆ ಚೇಂಜ್ ಆಗದ. ಯಾರು ಇಲ್ಲಿ ಗೂಟ ಹೊಡ್ಕೊಂಡು ಕುಂದ್ರಕ್ಕಾಗಲ್ಲ. ಹೀಗಾಗಿ ಪ್ರತಿ ಬೂತ್ನಲ್ಲೂ ಸ್ವಲ್ಪ ಸಮಯದಲ್ಲಿ ಇಡೀ ರಾಷ್ಟ್ರಾದ್ಯಂತ ಭಾರತೀಯ ಜನತಾ ಪಕ್ಷ ಸಂಘಟನೆ ಆಗ್ಲಿಕ್ಕೆ ಸಾಧ್ಯ ಆಯಿತು ಮತ್ತು ಇಡೀ ಜಗತ್ತಿನಲ್ಲಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಯ್ತು ಅಂತ ಕೂಡ ನಾವೆಲ್ಲ ಒಂದ್ಸರಿ ಯೋಚನೆ ಮಾಡಬೇಕು ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಬಯಸ್ತಾ ಇದ್ದೆ. ಇವತ್ತು ನೂತನ ಅಧ್ಯಕ್ಷರು ಯಾರೇ ಆಗಲಿ, ನಾವು ಪಕ್ಷ ಏನು ಆದೇಶ ಮಾಡೈತೆ ನಾವೆಲ್ಲರೂ ಒಪ್ಕೊಳ್ಳುವಂಥ ಕೆಲಸ ನಮ್ಮದು ಆಗ್ಬೇಕಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಬಯಸ್ತಾ ಇದ್ದೆ. ಭಾಳ ಜನ ಹೇಳ್ತಾರೆ, ಏನ್ರಿ ರಾಜ್ಯದಾಗ ಹಿಂಗೆ ನಡೆದು ಬಿಟ್ಟೈತಿ ಅಂತೇಳಿ ಕಾರ್ಯಕರ್ತರಿಗೆ ಇಡೀ ರಾಜ್ಯಾದ್ಯಂತ ಸ್ವಲ್ಪ ಏನು ಗೊಂದಲದ ವಾತಾವರಣ ಐತಿ, ಮನಸ್ಸಿಗೆ ಕಾರ್ಯಕರ್ತರಿಗೆ ನೋವಾಗೈತಿ. ಖಂಡಿತವಾಗಿಯೂ ಅದು ಸ್ವಲ್ಪ ದಿನದಲ್ಲಿ ಅದು ಎಲ್ಲವೂ ಸರಿ ಹೋಗುತ್ತಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೆ. ಅದಕ್ಕೆ ಇವತ್ತು ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರನ್ನ ನಮ್ಮ ಶಶಿ ಮುಳಿಯವರು ಘೋಷಣೆ ಮಾಡ್ತಾರೆ. ನಾವು ಎಲ್ಲರೂ ಒಮ್ಮತದಿಂದ ಒಪ್ಪೋಣ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೂತನ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಇದು ಕೊನೆಯ ಹಂತದ ಒಂದು ಕಾರ್ಯಕ್ರಮ. ಸಂಘಟನಾ ಪರ್ವದಲ್ಲಿ ಪ್ರಾಸ್ತಾವಿಕವಾಗಿ ನಮ್ಮ MS ಕರಿಗೌಡರು ಮಾತಾಡಿದ ಹಾಗೆ ನಿರಂತರವಾಗಿ 5 ತಿಂಗಳ ಪ್ರಾಥಮಿಕ ಸದಸ್ಯತ್ವ, ಸಕ್ರಿಯ ಸದಸ್ಯತ್ವ ಮತ್ತು 967 ಕಮಿಟಿಗಳಲ್ಲಿ 717 ಬೂತ್ ಕಮಿಟಿಗಳನ್ನು ಪೂರ್ಣಗೊಳಿಸಿ ಎಲ್ಲ ಮಂಡಳಗಳಲ್ಲಿ ಎಲಿಜಿಬಿಲಿಟಿ ಬಂದ ಮೇಲೆ ಆ ಮಂಡಳ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯನ್ನು ಕೂಡ ಮಾಡಿದ್ದೇವೆ. 9 ಮಂಡಲದಲ್ಲಿ 7 ಮಂಡಳದ ನೂತನ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯನ್ನು ಮುಗಿಸಿದ್ದೇವೆ. ರೂಲ್ಸ್ ಪ್ರಕಾರ 50% ಮೇಲ್ಗಡೆ ಮಂಡಳಗಳ ಅಧ್ಯಕ್ಷರ ಆಯ್ಕೆ ಆದಮೇಲೆ ಜಿಲ್ಲಾ ಅಧ್ಯಕ್ಷರ ಘೋಷಣೆ ಆಗಬೇಕು ಅಂತ ನಮ್ಮ ಪಕ್ಷದ ಒಂದು ಕಾನೂನಿನಲ್ಲಿ ನಾವು ಮಾಡಿಕೊಂಡಿದ್ದೇ ಇದೆ. ಅದೇ ರೀತಿ 7 ಮಂಡಳದ ಅಧ್ಯಕ್ಷರ ಆಯ್ಕೆ ಆದ ನಂತರ ನಾವು ಈಗ ಕೊನೆಯ ಹಂತವಾಗಿ ಜಿಲ್ಲಾ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯನ್ನು ಇಲ್ಲಿ ಕೋರ್ ಕಮಿಟಿ ಸಭೆ ಕರೆದು ಎಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಇಲ್ಲಿ ಬಂದಂಥ ಒಂದು
ಜನರ ಅಭಿಪ್ರಾಯ, ಕೋರ್ ಕಮಿಟಿಯ ಜನರ ಅಭಿಪ್ರಾಯವನ್ನು, ಹಿರಿಯರ ಅಭಿಪ್ರಾಯವನ್ನು ಮೇಲೆ ರಾಜ್ಯಕ್ಕೆ ಕಳಿಸಿಕೊಟ್ಟಿವಿ. ಅವರು ಅದನ್ನು ರಾಷ್ಟ್ರಮಟ್ಟಕ್ಕೂ ಕಳಿಸಿಕೊಟ್ಟು ಅಲ್ಲಿಂದ ಅದನ್ನು ಅಪ್ರೂವಲ್ ತೊಗೊಂಡ್ರು, ಇಲ್ಲಿಯ ಜಿಲ್ಲಾ ಅಧ್ಯಕ್ಷರ ಘೋಷಣೆ ಆಗಬೇಕು ಅಂತೇಳಿ. ಅವರು ತಿಳಿಸಿದ ಹಾಗೆ ಆ ಒಂದು ಹಿರಿಯರ ಮತ್ತು ಕೋರ್ ಕಮಿಟಿಯ ಸದಸ್ಯರ ಅಭಿಪ್ರಾಯದಂತೆ 3 ಹೆಸರುಗಳು ನಮಗೆ ಮೂಡಿಬಂದು ಆ 3 ಹೆಸರುಗಳನ್ನು ನಾವು ರಾಜ್ಯಕ್ಕೆ ಕಳಿಸಿಕೊಟ್ಟಿವಿ. ರಾಜ್ಯದವರು ಆ 3 ಹೆಸರುಗಳನ್ನು ಅಪ್ರೂವ್ ಮಾಡಿಕೊಂಡು ವಾಪಸ್ ಪ್ಯಾನೆಲ್ ಈ ರೀತಿ ಇದೆ ಅಂತೇಳಿ ಕಳಿಸಿದರು. ಆ 3 ಹೆಸರುಗಳು ದೊಡ್ಡಪ್ಪ ಕೂಡ್ಗಿ, ಕಳಕಪ್ಪ ಬಂಡಿ ಮತ್ತು ನಾಗರಾಜ್ ಕುಲಕರ್ಣಿ. ಅಂದರೆ ಅಭಿಪ್ರಾಯದ ಪ್ರಕಾರ ನಾವು ಕಳಿಸಿದ್ವಿ. ನಂತರ ಅದನ್ನು ಪಕ್ಷದ ವೆಬ್ಸೈಟ್ನಲ್ಲಿ ಕೂಡ ಹಾಕಿ ಅವರು ಈ ಒಂದು ಪ್ರಕ್ರಿಯೆಯನ್ನು ಮುಂದುವರಿಸಲಿಕ್ಕೆ ಹೇಳಿದರು. ಹೆಚ್ಚಿನ ಅಭಿಪ್ರಾಯ ಬಂದದ್ದನ್ನು ಪಕ್ಷದ ವರಿಷ್ಠರು ಸೂಚಿಸಿದರು. ಅದರ ಪ್ರಕಾರ ನಿನ್ನೆ ನಾನು ಇಲ್ಲಿ ಬಂದು ನೋಟಿಸ್ ಬೋರ್ಡಿಗೆ ಅಪೇಕ್ಷಿತರು ಚುನಾವಣಾ ನಾಮಿನೇಷನ್ ಮಾಡಬೇಕು ಅಂತೇಳಿ ಒಂದು ನೋಟಿಸ್ ಬೋರ್ಡಿಗೆ ನೋಟಿಸ್ ಅಂಟಿಸಿದ್ವಿ. ಅದರ ಪ್ರಕಾರ ನಮಗೆ ಒಂದೇ ಒಂದು ಅರ್ಜಿ ಬಂದಿದೆ. ಯಾರೂ ಕಾಂಪಿಟೇಟರ್ ಇಲ್ಲದ ಕಾರಣ ಮತ್ತು ಪಕ್ಷದ ನಿರ್ಣಯದ ಪ್ರಕಾರ, ಹಿರಿಯರ ನಿರ್ಣಯದ ಪ್ರಕಾರ ನಾವು ಮುಂದಿನ 3 ವರ್ಷದ ಅವಧಿಗೆ ಇವತ್ತಿನಿಂದ ಮುಂದಿನ 3 ವರ್ಷದ ಅವಧಿಗೆ ಅಧಿಕೃತವಾಗಿ ರಾಜ್ಯ ಅಧ್ಯಕ್ಷರ ಮತ್ತು ರಾಜ್ಯ ಚುನಾವಣಾಧಿಕಾರಿಗಳ ನಿರ್ದೇಶನದಂತೆ ನಾನು ಇವತ್ತು ನೂತನ ಅಧ್ಯಕ್ಷರ ಘೋಷಣೆಯನ್ನು ಮಾಡ್ತಾ ಇದ್ದೇನೆ. ಇಲ್ಲಿಯವರೆಗೆ ಅಧ್ಯಕ್ಷರಾಗಿ ಒಂದೇ ವರ್ಷ ತಮ್ಮ ಅವಧಿಯನ್ನು ಮೂಡಿದ್ರು. ಪೂರ್ತಿ 3 ವರ್ಷ ಅವಧಿ ಮಾಡಿದವರಿಗೆ ಬೇರೆ ಇನ್ನೊಂದು ಅವಧಿ ಕೊಡುವ ಇದು ನಮ್ಮಲ್ಲಿ ಇಲ್ಲ. ಆದರೆ ಅವರ ಅವಧಿ ಕೇವಲ 1 ವರ್ಷ ಇದ್ದು ಅದನ್ನೆಲ್ಲ ಪರಿಗಣಿಸಿ ಹಿರಿಯರ ಒಂದು ಇನ್ಸ್ಟ್ರಕ್ಷನ್ ಪ್ರಕಾರ ಮತ್ತು ಅರ್ಜಿ ಬಂಧದ ಪ್ರಕಾರ ದೊಡ್ಡಪ್ಪ ಉರ್ಫ್ ರಾಜು ಕುರುಡಿಗೆ ಅವ್ರನ್ನ ನೂತನ ಅಧ್ಯಕ್ಷರ ಅಂತೇಳಿ ನಾನು ಧನ್ಯವಾದ. ರಾಜಣ್ಣ ಕುರುಡಿಗೆ ಅವರು ವೇದಿಕೆ ಮೇಲೆ ಆಗಮಿಸಬೇಕಂತ ಹೇಳಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗ ಪಕ್ಷದ ಧ್ವಜವನ್ನ ನೂತನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಾಜಣ್ಣ ಕುರುಡಿಗೆ ಅವರಿಗೆ ನೂತನ ಧ್ವಜವನ್ನ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಪಕ್ಷದ ಧ್ವಜವನ್ನ ನೀಡಿ ಅವರನ್ನು ಗೌರವಿಸಬೇಕಂತ ಹೇಳಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಭಾರತ್ ಮಾತಾ ಕಿ. भारत माता की जय, भारत माता की जय, भारतीय जनता पार्टी के ಅಧ್ಯಕ್ಷರಿಗೆ ವ್ಯಕ್ತಪಡಿಸಲಿಲ್ಲ. ಆದರೆ ಪಕ್ಷದ ಜಿಲ್ಲಾ ಪ್ರಮುಖರು, ಮಂಡಲ ಅಧ್ಯಕ್ಷರು ಕೂಡ ಸಿಗುತ್ತಾರೆ. ದಯವಿಟ್ಟು ಸಹಕರಿಸಬೇಕು. ನೂತನ ಜಿಲ್ಲಾಧ್ಯಕ್ಷರು ಮಾತಾಡಿದ ಮೇಲೆ ಅವರಿಗೆ ಮತ್ತು ಬಹಳ ವಿಶೇಷ ದಿನ. ಭಾರತೀಯ ಜನತಾ ಪಕ್ಷದ ಹಿರಿಯರು ಮತ್ತು ಪಕ್ಷದ ರಾಜ್ಯಾಧ್ಯಕ್ಷರು ನನ್ನನ್ನು ಮತ್ತೆ ಭಾರತೀಯ ಜನತಾ ಪಕ್ಷದ ಸೇವೆಯನ್ನು ಮಾಡಲು ಮತ್ತೆ ಜಿಲ್ಲಾಧ್ಯಕ್ಷರ ಘೋಷಣೆ ಮಾಡಿದ್ದಕ್ಕಾಗಿ ರಾಜ್ಯಾಧ್ಯಕ್ಷರಿಗೆ ಮುಂಚೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅದೇ ರೀತಿ ನಮ್ಮ ಜಿಲ್ಲೆಯ ಹಿರಿಯರಾದಂಥ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು, ಸನ್ಮಾನ್ಯ ಸಿ ಪಾಟೀಲ್ ಸಾಹೇಬರು ಹಾಗೂ ಹಿರಿಯರಾದಂಥ ಕಳಕಪ್ಪಾಜಿ ಬಂಡಿ ಅವರು, SV ಸಂಕನೂರವರು, ಚಂದ್ರು ಲಮಾಣಿ ಅವರು ಎಲ್ಲರೂ ಸೇರಿ ನಾನು 1 ವರ್ಷ ಅವಧಿಗಾಗಿ ಈ ಪಕ್ಷದ ಸೇವೆಯನ್ನು ಮಾಡಿದ್ದೀನಿ. ಹಲವಾರು ಸಂಘರ್ಷಗಳನ್ನು ನಾನು ಎದುರಿಸಿದ್ದೀನಿ. ಅದರಲ್ಲಿ ಲೋಕಸಭಾ ಚುನಾವಣೆ ಭಾಳ ನಮಗೆ ಒಂದು ರೀತಿ ಯುದ್ಧ ರೀತಿಯೊಳಗಿತ್ತು. ನಾವು ವಿಧಾನಸಭಾ ಚುನಾವಣೆ ಒಳಗೆ 2023 ನಾವು ಕಡಿಮೆ ಓಟ್ ತೊಗೊಂಡಿದ್ವಿ. ಆದರೆ ಅದೇ ನಾವು ಲೋಕಸಭಾ ಚುನಾವಣೆ ಒಳಗೆ ಮತ್ತೆ ಎಲ್ಲರೂ ಸಂಘಟಿತರಾಗಿ ಒಗ್ಗಟ್ಟಾಗಿ ಎಲ್ಲ ಪಕ್ಷದ ಕಾರ್ಯಕರ್ತರು ದುಡಿದಿದ್ದರಿಂದ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಜಯಶಾಲಿ ಆಗಲಿಕ್ಕೆ ತಾವೆಲ್ಲ ಕಾರಣರಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೀಗಾಗಿ ಭಾರತೀಯ ಜನತಾ ಪಕ್ಷದ
1 ವರ್ಷ ಸಾಕಷ್ಟು ಸಂಘಟನೆ ಕೆಲಸಗಳನ್ನು ನಾನು ಮಾಡಿದ್ದೀನಿ. ಅದರಲ್ಲಿ ಕೆಲವು ಸಮಸ್ಯೆಗಳು ಎದುರಾಗಿದ್ದಾವೆ. ಅದನ್ನು ಸಹಿತ ಸ್ವಲ್ಪ ನಿಭಾಯಿಸ್ಕೊಂಡು ನಾನು ಬಂದಿದ್ದೀನಿ. ಏನೇ ಬಂದರೂ ಮುಂದಿನ 3 ವರ್ಷಗಳಲ್ಲಿ ಪಕ್ಷದ ಜವಾಬ್ದಾರಿಯನ್ನು ಎಲ್ಲ ಪಕ್ಷದ ಹಿರಿಯರು ನನಗೆ ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ಸರಿಯಾಗಿ ಪಕ್ಷದ ಸಂಘಟನೆಗಾಗಿ ನಾನು ಸಮಯವನ್ನು ಕೊಟ್ಟು ಎಲ್ಲ ಪ್ರತಿ ಬೂತ್ಗಳಲ್ಲಿ ಪ್ರತಿ ಗ್ರಾಮಗಳಲ್ಲಿ ಸಂಚರಿಸಿ ಮತ್ತೆ ಭಾರತೀಯ ಜನತಾ ಪಕ್ಷದ ಮುಂದಿನ ವಿಧಾನಸಭೆಯಲ್ಲಿ 4ಕ್ಕೆ 4 ಅಂತ ಗೆಲ್ಲಿಸುವಂಥ ಶಕ್ತಿಯನ್ನು ನಾನು ತುಂಬ್ತೀನಿ ಮತ್ತು ಎಲ್ಲರೂ ನಮ್ಮ ಪಕ್ಷದ ಹಿರಿಯರು ತುಂಬ್ತಾರೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಮತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಏನು ಯೋಜನೆಯನ್ನು ಕೊಟ್ಟಿದ್ದಾರೆ, ಪ್ರತಿ ಮನೆಯೊಳಗೆ ಇವತ್ತು ನರೇಂದ್ರ ಮೋದಿ ಅವರ ಹೆಸರನ್ನು ಹೇಳ್ತಾರೆ. ಪ್ರತಿ ಮನೆಯೊಳಗೆ ಸಹಿತ ನರೇಂದ್ರ ಮೋದಿ ಅವರು ಪ್ರತಿಯೊಬ್ಬರು ಒಂದಾದ್ರೂ ಒಂದು ಯೋಜನೆಯನ್ನು ತೆಗೆದುಕೊಂಡಿದ್ದಾರೆ. ಹೀಗಾಗಿ ಭಾರತೀಯ ಜನತಾ ಪಕ್ಷ ಇಷ್ಟೇ ದೊಡ್ಡ ಪ್ರಮಾಣ ಬೆಳಿಬೇಕಾದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ದೊಡ್ಡ ಕೊಡುಗೆ ಇದೆ. ಹೀಗಾಗಿ ಈ ಭಾರತೀಯ ಜನತಾ ಪಕ್ಷ 1981ರಿಂದ 80ನೇ ಇಸ್ವಿಯಿಂದ ಈ ಕಮಲದ ಚಿಹ್ನೆಯಿಂದ ಇಲ್ಲಿವರೆಗೂ ಇಡೀ ವಿಶ್ವದಲ್ಲೇ ದೊಡ್ಡ ಪಕ್ಷವಾಗಿ ಇವತ್ತು ಹೆಮ್ಮರ ಪಕ್ಷವಾಗಿ ಬೆಳೆದಿದೆ. ಅದಕ್ಕೆಲ್ಲ ಕಾರಣ ಯಾರು ಅಂದರೆ ತಾವೆಲ್ಲ ಕುಳಿತಿರುವಂಥ ಕಾರ್ಯಕರ್ತರಂತ ಹೆಚ್ಚು ಪಡ್ತೀರಿ. ಇವತ್ತು ತಾವೇನು ಕಾರ್ಯಕರ್ತರು ಏನು ಸಂಘರ್ಷ ಮಾಡ್ತೀರಿ, ಯಾವುದೇ ಅಪೇಕ್ಷೆ ಪಡದೆ ಯಾವುದೇ ಹುದ್ದೆಯನ್ನು ಪಡೆಯಲಾರದೆ ಸಹಿತ ತಾವು ಪಕ್ಷಕ್ಕೆ ಅಭಿಮಾನದಿಂದ ದುಡಿದಿದ್ರೆ ಅದು ಭಾರತೀಯ ಜನತಾ ಪಕ್ಷ ಇಷ್ಟು ದೊಡ್ಡ ಪ್ರಮಾಣ ಬೆಳೀಲಿಕ್ಕೆ ಕಾರಣ ಅಂತ ಹೇಳ್ತೀನಿ. ಹೀಗಾಗಿ ಏನೋ ಒಂದು ಸೇವೆ ಮಾಡಲಿಕ್ಕೆ ಎಲ್ಲರೂ ಹಿರಿಯರಿಗೆ ನಮ್ಮ ಜವಾಬ್ದಾರಿ ಕೊಟ್ಟಿದ್ದೀರಿ. ಆ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸ್ತೀನಿ. ಮುಂಬರುವ ದಿನಮಾನಗಳಲ್ಲಿ ತಾಲೂಕು ಪಂಚಾಯತಿ ಆಗಲಿ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಬರಲಿದೆ. ಆ ಪಕ್ಷಕ್ಕಾಗಿ ಏನೇನು ಸಂಘಟನೆ ಮಾಡಬೇಕು, ಜಿಲ್ಲೆಯೊಳಗೆ ಎಲ್ಲ ಪ್ರಮುಖರು ಸೇರಿಕೊಂಡು ಮತ್ತೆ ಪಕ್ಷವನ್ನು ನಾನು ಸಂಘಟಿಸಲಿಕ್ಕೆ ನಾನು ನನ್ನ ಶಕ್ತಿಯನ್ನು ತುಂಬ್ತೀನಿ. ಆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲ ರಾಜ್ಯಾಧ್ಯಕ್ಷರ ಸನ್ಮಾನ್ಯ ಬಿ ಆರ್ ವಿಜೇಂದ್ರ ಅವರು ಹಿಡ್ಕೊಂಡು ಎಲ್ಲ ಪಕ್ಷದ ಪ್ರಮುಖರಿಗೆ ಇನ್ನೊಮ್ಮೆ ನಾನು ಧನ್ಯವಾದಗಳು ಹೇಳಿ ನನ್ನ ಮುಗಿಸ್ತೀನಿ. ಜಯ ಜಯ ಕನ್ನಡ. ಭಾರತ್ ಮಾತಾ. ಡಂಬಳದ ನೂತನ ಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ರೋಣ ಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ಉಮೇಶ್ ಮಲ್ಲಾಪುರ ಅವರಿಗೆ ನಗರದ ಗದಗ ನಗರದ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ನೋಳಪ್ಪನವರವರಿಗೆ ನಮ್ಮ ಜಿಲ್ಲೆಯ ಹಿಂದಿನ ಪಕ್ಷದ ಹಿರಿಯರು ಮತ್ತು ಸನ್ಮಾನ ಸಮಾರಂಭವನ್ನು ನಿರ್ವಹಿಸತಕ್ಕಂಥ ಮಂಡಲ ಅಧ್ಯಕ್ಷರು ಜಿಲ್ಲಾ ಸಮಿತಿಯವರು ಭಾಗವಹಿಸತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ.